ನೋಡ್ಬೇಕಷ್ಟೇ. ಜನ ಮತ್ತೆ ಹೈಕಮಾಂಡ್ ಇವೆರಡೇ ಮುಖ್ಯ ನಮ್ಗೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಸಚಿವರ ಮೇಲೆ ನಂಬಿಕೆ ಇಲ್ವಾ ಸರ್? ಯಾರಿಗೆ? ಯಾಕೆ? ನೇರವಾಗಿ ಇಲ್ಲ ಈಗ ಖರ್ಗೆ ಸಾಹೇಬ್ ಬಂದು ಕೇಳಕ್ಕಾಗ್ತದ ಅವೆಲ್ಲ? ಉಸ್ತುವಾರಿ ಅದಕ್ಕೆ ತಾನೇ ಇರುತ್ತೆ ವ್ಯವಸ್ಥೆನಲ್ಲಿ. ಈಗ ಖರ್ಗೆ ಸಾಹೇಬ್ ಖುದ್ದಾಗಿ ಕೇಳಿದ್ರು ಪ್ರಾಬ್ಲಮ್, ಉಸ್ತುವಾರಿ ಕೇಳಿದ್ರು ಪ್ರಾಬ್ಲಮ್. ನೀವೇ ಹೇಳ್ಬಿಡಿ ಪಕ್ಷ ಹೆಂಗ್ ನಡೆಸೋದಂತ. ಮುಂಚೆನೂ ಹೀಗೆ ಈಗ ಅಭಿಪ್ರಾಯ ಪಡೆದ್ರೆ ತಪ್ಪೇನಿದೆ. ಈಗ ನನ್ ಮುಂದೆ ಕೂಡಿಸ್ಬಿಟ್ಟು ನಮ್ಮ ಚೇರ್ಮನ್ ಅವ್ರಿಗೆ ಕೇಳಿದ್ರೆ ಸರಿನಾ ಹೇಳಿ? ಯಾರು ಚರ್ಚೆ ಮಾಡ್ತಾ ಇದಾರೆ ಅಂತ ಕೇಳ್ತೇನೆ ನಾನು. ಓನ್ಲಿ ಗೋವಿಂದ್ ಅಂಡ್ ಕಂಪನಿ, ನೋಬಡಿ ಎಲ್ಸ್. ಇಶ್ಯೂ ಅಡ್ರೆಸ್ ಮಾಡಿಲ್ಲ. ಯಾವುದು ಸರ್? ನೀವು ಹೇಳಿದ್ರಲ್ಲ ಈಗ ತೆಪ್ಪಸಾಸು ಅಂತ ಹೇಳ್ತಾರಕ್ಕೆ ನೀವು ಇಶ್ಯೂ ಅಡ್ರೆಸ್ ಮಾಡಿಲ್ಲ. ಬಿ ಆರ್ ಪಾಟೀಲ್ ಅಲಿಗೇಷನ್ ಮಾಡಿದ್ದು ವಸತಿ ಇಲಾಖೆ ಹಗರಣ ಬಗ್ಗೆ. ನೀವು ಅದನ್ನ ಬಿಟ್ಟೇ ಬಿಟ್ರಿ. ಶಾಸಕರ ಸಮಾಧಾನ ಮಾಡ್ಲಿಕ್ಕೋಸ್ಕರ ಶಾಸಕರ ಈ ಸರ್ಕಾರ ನಡುವೆ ಸಚಿವರ ನಡುವೆ ಹೊಂದಾಣಿಕೆ ಮಾಡ್ಲಿಕ್ಕೋಸ್ಕರ ಸಚಿವರ ಒಂದು ಮೀಟಿಂಗ್ ಮಾಡಿಸ್ತಾ ಇದ್ರಿ. ನೀವು ಇಶ್ಯೂ ಅಡ್ರೆಸ್ ಮಾಡಿಲ್ಲ. ಒಟ್ಟ ಆ ಪ್ರಕರಣ ಮುಚ್ಚಾಕಿದ್ರಿ, ವಸತಿ ಇಲಾಖೆ ಹಗರಣ ಮುಚ್ಚಾಕಿದ್ರಿ. ಆಯ್ತಾ ಸರ್? ನಾವಾಗ್ಲಿ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸುಮ್ಮನೆ ಹೀಗೆ ಆರೋಪ ಮಾಡೋದ್ ಬಿಟ್ಟು ಏನಾದ್ರೂ ದಾಖಲೆಗಳಿದ್ರೆ ಕೊಡಿ, ನಾವು ಪರಿಶೀಲನೆ ಮಾಡಿ ನಾವು ಅದಕ್ಕೆ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿದಾರಲ್ಲ ಸರ್. ನೀವು ಆಯ್ತು ನೋಡಿ, ನಾನು ಬಾಯ್ ಬಿಡೋದ್ರಿಂದ ಹಗರಣ ಬಯಲಾಗಲ್ಲ ಸರ್. ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಬೇಕು. ಅವರ ಪಿಸಿಸಿ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತದ್ದು ಏನಾದ್ರೂ ಯಾವ ಶಾಸಕರ ಬಳಿ ಆದ್ರೂ ದಾಖಲೆಗಳಿರ್ಬೋದು, ಏನಾದ್ರೂ ಕಂಪ್ಲೇಂಟ್ ಇರ್ಬೋದು, ಕೊಡಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ನಾವು ಮಾಡ್ತೀವಿ. ತಿಪ್ಪೆ ಸಾರಿಸೋದಾಗ್ಲಿ ಬೇರೆದಾಗ್ಲಿ ಅಂತದ್ದು ಯಾವುದೂ ನಡೆದಿಲ್ಲ. ಬಿಜೆಪಿಯವರು ಫಸ್ಟ್ ಅವ್ರ ಪಕ್ಷದಲ್ಲಿ ಏನ್ ನಡೀತಾ ಇದೆ ನೋಡ್ಕೊಳ್ಳಿ. ಪಾಪ ಅಲ್ಲಿ ಗೊತ್ತಲ್ಲ ಏನ್ ನಡೀತಾ ಇದೆ ಅಂತ. ಎಲ್ಲರೂ ದಾವಣಗೆರೆಗೆ ಹೋಗ್ತಾ ಇದಾರೆ, ಬೆಳಗಾವಿಗೆ ಹೋಗ್ತಾ ಇದಾರೆ. ಪರಿಕ್ರಮ ಬಹಳ ನಡೆದಿದೆ ಹೈಕಮಾಂಡ್ ನಲ್ಲಿ. ಅಶೋಕಣ್ಣ 4-5 ದಿನ ಡೆಲ್ಲಿನಲ್ಲಿ ಇರ್ತಾರೆ. ಒಂದಿನ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋರು. ಪಾಪ 4 ದಿನ ಇರ್ತಾ ಇದಾರೆ. ಫಸ್ಟ್ ಅವ್ರ ಪಕ್ಷದಲ್ಲಿ ಏನ್ ನಡೀತಾ ಇದೆ, ಏನಿದೆ, ಅಧ್ಯಕ್ಷರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಅವೆಲ್ಲ ಸೆಟಲ್ ಆಗ್ಲಿ, ಆಮೇಲೆ ಬರ್ಲಿ. ನಮ್ಗೆ ಹೇಳ್ಬಿಡಿ ಇಂಥವ್ರು ಅಧಿಕೃತವಾಗಿದ್ದಾರೆ ಅಂತ. ವಿ ವಿಲ್ ಆಲ್ಸೋ ಆನ್ಸರ್ ದೆಮ್. ಸೊ ಅಲ್ಲೇ ಗೊಂದಲ ಇದೆ ಅಲ್ಲ, ಅದಾದ್ಮೇಲೆ ಮಾಡೋಣ. ವಿ ಡೋಂಟ್ ನೋ ವಾಟ್ ಈಸ್ ಫೈಂಡಿಂಗ್ಸ್. ಫೈಂಡಿಂಗ್ಸ್ ಅಂದ್ರೆ ಸಂಶೋಧನೆ ಏನು ನಡೆಸ್ತಾ ಇಲ್ಲ ಸರ್ ಇಲ್ಲಿ. See, whatever it is, we have already been asked once to submit our report. We have already submitted that. So whatever assessment the High Command intends to do or wants to do is known only to them. Right now it's only media speculation. So has the PCC president said anything of that? Has CM said anything on that? Has Mr. Surjewala said anything on that? Outrightly yesterday, Mr. D.K. Shivkumar himself has said that the CM chair is not vacant. So there ends the matter. ಪ್ರತಾಪ್ ಸಿಂಹ ಅವರು ನಿಮ್ಮನ್ನ ಬಹಿರಂಗವಾಗಿ ಒಂದು ವೇದಿಕೆ ಕರೆಸಿ ಸಜ್ಜು ಮಾಡ್ರಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಸ್ವಂತಿಕೆ ಇಲ್ಲ. ಖರ್ಗೆ ಅನ್ನೋದು ಅವ್ರ ಅಪ್ಪದಿಂದ ಬಂದಿದೆ. ಹೌದ್ರಿ, ಅವ್ರು ಯಾರಿಂದ ಬಂದಿರೋದಂತೆ? ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಈಗ ನೋಡ್ರಿ, ನಾನು ಹೆಂಗೆ ಇದ್ದೀನಿ ಅಂದ್ರೆ, ಈಗ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಲ್ಲ ನಮ್ಮ ಸ್ನೇಹಿತರಿಗೆ. ಈಗ ಯಾವ ಪ್ರಾಡಕ್ಟ್ ನಡೆಯಲ್ಲ ಅವಾಗ ಏನ್ ಮಾಡ್ತಾರೆ, ಎಕ್ಸೆಸಿವ್ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಅಡ್ವರ್ಟೈಸಿಂಗ್ ಮಾಡ್ಬೇಕಾದ್ರೆ ಯಾರು ಬೇಕು? ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು. ಚವನ್ಪ್ರಾಶಿಗೆ ಇವಾಗ ಅಮಿತಾಬ್ ಬಚ್ಚನ್ ಬರ್ತಾನೆ, ಗುಟ್ಕಾಗೆ ಶಾರುಖ್ ಖಾನ್ ಬರ್ತಾನೆ. ಇವಾಗ ಬಿಜೆಪಿನಲ್ಲಿ ಯಾರ್ಯಾರು ಕಳಪೆ ಪ್ರಾಡಕ್ಟ್ ಇದ್ದಾರೆ ಅವರೆಲ್ಲರಿಗೂ ನಾನು ಬೇಕಾಗಿದ್ದೀನಿ. ನೋಡಿ, ಕಳೆದ 3 ದಿನದಲ್ಲಿ 4-5 ಜನ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಪ್ರಿಯಾಂಕರ್ಗೆ ಆಮೇಲೆ ಪದೇ ಇವರು ಟಾಪಿಕ್ ಡಿವಿಯೇಟ್ ಮಾಡ್ತಾರೆ. ಏನಪ್ಪ ನಾವು ಕೇಳಿದ್ದೇನು, RSS 52 ವರ್ಷ ಯಾಕೆ ಬಾವುಟ ಹಾರಿಸಿಲ್ಲ, ಅದಕ್ಕೆ ಉತ್ತರ ಕೊಡ್ತಾರ? ಪ್ರಿಯಾಂಕರ್ಗೆ ಏನು ಗೊತ್ತಿಲ್ಲ, ಪ್ರಿಯಾಂಕರ್ಗೆ ದಲಿತ್ ಕಾನ್ವೆಂಟ್. ಇವ್ರ ನಾವು RSS ಇಲ್ಲ, ಅವರು ವೀರ್ ಸಾವರ್ಕರ್ಗೆ ಏನು ಪೂಜಿಸ್ತಾರೆ, ವೀರಿಗೆ ಟೈಟಲ್ ಹೆಂಗ್ ಬಂತು ಅಂತ ಕೇಳಿದ್ರೆ ಅದು ಹೇಳಲ್ಲ. ಪ್ರಿಯಾಂಕರ್ಗೆ ಬರೇ ಡಿಪ್ಲೊಮಾ ಮಾಡಿದ್ದಾನೆ, 2nd PUC.